ಸೌಮ್ಯ ಕುಟೀರ ಕನ್ನಡ ವ್ಲಾಗ್ಸ್. ಸೇ ಹಾಯ್. ಪಾರ್ಕಿಂಗ್ ಏರಿಯಾದಲ್ಲೇ ಇಂಟ್ರೂ ಮಾಡ್ಕೋತಾ ಇದ್ದೀನಿ. ನಮ್ಮ ಸೊಸೈಟಿಲಿ ಗಣಪತಿ ಕೂರ್ಸಿದ್ದು ಇವತ್ತು 3ನೇ ದಿನ. ಬೆಳಗ್ಗೆ ಆರತಿ ಅಂತೆಲ್ಲ ಈವೆಂಟ್ಸ್ ಎಲ್ಲ ಇತ್ತು. ಇವಾಗ ಸಂಜೆ ಮ್ಯೂಸಿಕಲ್ ನೈಟ್ ಇದೆ. ಸೊ ಅದಕ್ಕೆ ಇಂಟ್ರೂ ಕೊಡೋಕ್ಕೆ ಮತ್ತು ತಕ್ಷಣ ಅಲ್ಲಿಗೆ ಹೋಗ್ಬೋದು ಅಂತ ನಾನು ಇಲ್ಲೇ ಇಂಟ್ರೂ ಮಾಡ್ಕೋತಿದ್ದೀನಿ. ಇದು ಪಾರ್ಕಿಂಗ್ ಏರಿಯಾ ಆಯಿತಾ. ಆಮೇಲೆ ನನ್ನ ಮಗಳಿಗೆ ಡ್ಯಾನ್ಸು ಸಾಂಗು ಎಲ್ಲ ಅಂದರೆ ತುಂಬ ಇಷ್ಟ, ನನ್ನ ಥರನೇ ಸ್ವಲ್ಪ. ಸೊ ಅದಕ್ಕೆ ಅವಳು ಈಗಲೇ ವೆಯ್ಟಿಂಗು. ಸ್ಕಂದ ಮನೇಲಿ ಫೋನು ಹೋಮ್ವರ್ಕ್ ಮಾಡ್ಕೊಂಡು ಅವನಿದ್ದಾನೆ ಬರಲ್ಲ ಅಂತ, ಬಟ್ ಇವಳು ನನ್ನ ಥರ ಇಂಟ್ರೆಸ್ಟ್ ಇದೆ ಅಂತ. ಅವ್ನು ಯಾಕೆ ಬಂದಿಲ್ಲ ಹೇಳು ಅಂತೆಲ್ಲ ಹೇಳ್ತಿದ್ದಾಳೆ, ಏನೋ ಒಂದು ಹೇಳ್ತಿರ್ತಾಳೆ ಆಯಿತಾ. ಸುಮ್ಮನೆ ಹೇಳ್ತಾಳೆ. ಅವ್ನು ಬರ್ಡೇ ಬಂಪ್ಸ್ ಸಿಕ್ಕಿದೆ ಶಾಲೆಯಲ್ಲಿ, ಅದಕ್ಕೆ ಅವ್ನು ಬರಲ್ಲ ಅಂತ ಹೇಳ್ತಿದ್ದಾನೆ. ಅದಕ್ಕೆ ಇವಳು ಹಂಗೆ ಹೇಳ್ತಿರೋದು. ಆ್ಯಂಡ್ ನಾನು ಮ್ಯೂಸಿಕಲ್ ನೈಟ್ದು ಗ್ಲಿಮ್ಸ್ ಎಲ್ಲ ಶೇರ್ ಮಾಡ್ತೀನಿ. ಕೈಂಡ್ಲಿ ಫುಲ್ ವಿಡಿಯೋ ನೋಡಿ ಆಯಿತಾ. ಆ್ಯಂಡ್ ಸಪೋರ್ಟ್ ಮಾಡಿ. ಲೈಕ್ ಮಾಡಬೇಕಂತೆ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆಯಿತಾ. ಈಗ ಔಟ್ಫಿಟ್ ತೋರಿಸೋಣ. ಅವಳು ಕೆಳಗಡೆ ಇಳಿಸಿದ್ರೆ ಕಾಣಲ್ಲ, ಅದಕ್ಕೆ ಕೂರಿಸಿದ್ದೀನಿ. ಅವಳು ಪಿಂಕ್ ಆ್ಯಂಡ್ ಬ್ಲೂ ಆಯಿತಾ. ಚಪ್ಪಲ್ಸ್ ಸಮ್ವಾಟ್ ಮ್ಯಾಚಿಂಗ್, ಬೇಬಿ ಪಿಂಕ್ ಎಲ್ಲ. ನಾನು ಗ್ರೇ ಆ್ಯಂಡ್ ಬ್ಲ್ಯಾಕ್. ಮ್ಯೂಸಿಕಲ್ ನೈಟಿಗೆ ಚೆನ್ನಾಗಿರುತ್ತೆ ಅಂತ. ಹೋಗೋಣ. ಅಮ್ಮ ಬೆಳಗ್ಗೆ ಆರತಿ ಅಂತೆ ಮತ್ತು ಬೇರೆ ಇವೆಂಟ್ಸು ಸಹ ಇತ್ತು, ಬಟ್ ನಾನು ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಕೆಲಸಕ್ಕೆ ಹೋಗೋ ಕಾರಣ ಅದೆಲ್ಲ ನನಗೆ ಮಿಸ್ ಆಯಿತು. ಸೊ ಅದಕ್ಕೆ ಇವಾಗ ಸಂಜೆ ಆಫೀಸಿಂದ ಬಂದು ಫ್ರೆಶ್ ಅಪ್ ಆಗಿ ಕಾಫಿ ಎಲ್ಲ ಕುಡಿದು ಸರಿ ಹೋಗಿ ಅಟೆಂಡ್ ಮಾಡೋಣ. ನಮ್ಮ ಸೊಸೈಟಿಲಿ ಆಗೋದಲ್ಲ, ನಾವು ನೋಡಬೇಕು, ಸಪೋರ್ಟ್ ಮಾಡಬೇಕು ಅಂತ ಹೋಗ್ತಾ ಇದ್ದೀವಿ. ಶುರು ಮಾಡಿದ ತಕ್ಷಣ ನೆಕ್ಸ್ಟ್ ಬೊಂಬೆ ಹೇಳ್ತೈತೆ ಸಾಂಗ್ ಹೇಳ್ತಾಯಿದ್ರು. ಸೊ ಹಾಗೆ ಆಡಿಯನ್ಸ್ ಹತ್ರ ಒಬ್ಬೊಬ್ಬರ ಹತ್ರನೂ ಬಂದರು, ಹೇಳ್ತೀರಾ ಅಂತ ಎಲ್ಲ ಇಲ್ಲ ಅಂತ ಹೇಳ್ತಾಯಿದ್ರು. ನಾನು ಹಿಂದೆ ಕೂತಿದ್ದೆ. ಸೊ ನನ್ನ ಹತ್ರನೂ ಬಂದರು, ನಾನು ಹಾಡಿದೆ. ಅದಾದಮೇಲೆ ಅವ್ರ ಜೊತೆ ಸ್ಟೆಪ್ ಸಹ ಹಾಕಿದೆ. ಆ ಸ್ಟೆಪ್ ಹಾಕಿದ ಕ್ಲಿಪ್ಪಿಂಗ್ಸ್ ನನಗೆ ಸಿಗಲಿಲ್ಲ. ರಾಜಕುಮಾರ ಮಕ್ಕಳನ್ನೂ ಎಲ್ಲ ಕರೆದ್ಬಿಟ್ಟು ಎಲ್ಲ ಮಾತಾಡಿಸಿ ರಾರ ರಕ್ಕಮ್ಮ ಸಾಂಗ್ ಹಾಡಿದ್ರು ಸಿಂಗರು. ಮಕ್ಕಳೆಲ್ಲ ಡ್ಯಾನ್ಸ್ ಮಾಡಿದ್ರು. ಅಲ್ಲಿ ವೃಂದ ಸಹ ಸ್ಟೇಜಲ್ಲಿ ಹೋಗಿ ಡ್ಯಾನ್ಸ್ ಮಾಡಿದ್ಲು. ಸಾಧ್ಯವಾದರೆ ಗುರ್ತಿಸಿ ವೃಂದ ಎಲ್ಲಿದ್ದಾಳೆ ಅಂತ. ಫ್ರಂಟಲ್ಲೇ ನಿಂತು ಡ್ಯಾನ್ಸ್ ಮಾಡಿದ್ದಾಳೆ ನೋಡಿ ಆಯಿತಾ. ಬ್ಲೂ ಕಲರ್ ಟೀ ಶರ್ಟು ಮತ್ತು ಫ್ಲೋರಲ್ ಪ್ರಿಂಟ್ ಹಾಕಿರೋದು ಡ್ರೆಸ್ ಹಾಕಿದ್ದಾಳಲ್ಲ ಹುಡುಗಿ, ಅದ್ರ ಪಕ್ಕದಲ್ಲಿ ಆ ಕಡೆ ಇದ್ದಾಳೆ ವೃಂದ. ಅಲ್ಲಿ ಲೈಟ್ಸ್ ಕಲರ್ಸ್ ಚೇಂಜ್ ಆಗ್ತಿರೋದ್ರಿಂದ ಅಷ್ಟು ಸರಿಯಾಗಿ ಕಾಣಿಸಲ್ಲ ಯಾರು ಏನು ಅಂತ. ಲೈಟ್ಸ್ ಹೋಗಿ ಬಂದು ಎಲ್ಲ ಆಗ್ತಿತ್ತಲ್ವ. ಆಮೇಲೆ ತುಂಬ ಜನ ಮಕ್ಕಳು ಹಿಂದೆಗಡೆ ಅವ್ರು ಕಾಣಲ್ಲ ಅಂದ್ಬಿಟ್ಟು ಈ ಪುಟ್ಟ ಮಕ್ಕಳನ್ನ ಕೆಳಗಡೆ ಇಳಿಸ್ಬಿಟ್ಟು ಸಹ ಆಡಿಸಿದ್ರು. ಇವ್ರು ಒಂದು ರೌಂಡ್ ಕೆಳಗಡೆ ಇರಿ, ಹಿಂದೆ ಇರೋರು ಮುಂದೆ ಬರಲಿ ಅಂತ. ಯಾಕೆ ಡ್ಯಾನ್ಸ್ ಮಾಡಿದ್ರೆ ಅವ್ರಿಗೆ ಪ್ರೈಸ್ ತಂದ್ಕೊಡೋದು.
ಈಗ ಪಾಸ್ ಮಾಡಿದ್ವಿ ಗೊತ್ತಾ ಈಗ ಬಾರಿ ನಾಟಿ ಗುಡಿ ನಾನು ಗುಡಿ ನಿಂಗೆ ದಿಕ್ಕಮ್ಮ ನಾನು ಹಿಡಿ ಹಿಡಿ ಹುಡುಗಿದ್ದ ಗುಡಿ ಹೋದ್ರೆ ಗೊತ್ತಾಗುತ್ತೆ ನಾವು ವಾಪಸ್ ಬರಕ್ಕಮ್ಮ ಅಪ್ಪನ ಭಕ್ತಿಯ ದುಃಖ ಅಕ್ಕಮ್ಮ ಇಲ್ಲಿ ಮ್ಯೂಸಿಕಲ್ ನೈಟ್ ಪ್ರೋಗ್ರಾಮಲ್ಲಿ ನಾನು ಜಾಸ್ತಿ ವೀಡಿಯೋ ಎಲ್ಲ ಕವರ್ ಮಾಡೋಕ್ಕಾಗಿಲ್ಲ. ಕಾರಣ ನಾನೇ ಹೋಗಿ ಎಲ್ಲ ಎಂಜಾಯ್ ಮಾಡ್ತಿದ್ದ ಕಾರಣ ನಾನು ವೀಡಿಯೋ ಎಲ್ಲ ತೊಗೊಳಕ್ಕೆ ಆಗಿಲ್ಲ. ಪ್ರೋಗ್ರಾಮ್ ಇದೆಲ್ಲ ಹಾಡೆಲ್ಲ ಆದಮೇಲೆ ಕೊನೆಯಲ್ಲಿ ಆ ಸಿಂಗರ್ಸ್ಗೆ ಒಂದು ಟೋಕನ್ ಆಫ್ ಅಪ್ರಿಸಿಯೇಷನ್ನು ಆ ಥರ ಎಲ್ಲ ಹಾರ ಎಲ್ಲ ಹಾಕಿ ಸನ್ಮಾನ ಮಾಡಿದ್ರು. ನಾನು ಅದನ್ನು ಹಾಕಲಿಲ್ಲ, ಯಾಕೆಂದರೆ ವೀಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಅಂತ. ಸೊ ಅದಕ್ಕಾಗಿ ನಾನು ಬರೀ ಮ್ಯೂಸಿಕಲ್ ಸ್ವಲ್ಪ ಗ್ಲಿಮ್ಸ್ ಮಾತ್ರ ಶೇರ್ ಮಾಡ್ತಿದ್ದೀನಿ. ಇದು ಮತ್ತೆಂತ ಅಂದರೆ ಡ್ಯಾನ್ಸ್ ಮಾತ್ರ ಮೈ ಚಳಿ ಬಿಟ್ಟು ಕುಂದಿರೋ ಥರ ಎಲ್ಲ ಮ್ಯೂಸಿಕ್ಕಿಗೂ ಎಲ್ಲನೂ ಹಾಡು ಹಮ್ಮಿಂಗ್ ಮಾಡಿಕೊಂಡು ಡ್ಯಾನ್ಸೆಲ್ಲ ಸೂಪರಾಗಿ ಎಂಜಾಯ್ ಮಾಡಿದ್ವಿ, ಸಖತ್ತಾಗಿತ್ತು. ಇದು ಆದಮೇಲೆ ನೆಕ್ಸ್ಟ್ ಡೇ ಬಂದುಬಿಟ್ಟು ಥರ್ಡ್ ಡೇ ರಂಗೋಲಿ ಕಾಂಪಿಟೇಷನ್ ಹಾಗೆ ಕಲ್ಚರಲ್ ಪ್ರೋಗ್ರಾಮ್ಸ್ ಇತ್ತು. ಅದು ವ್ಲಾಗ್ ಕಂಟಿನ್ಯೂ ಹಂಗೆ ಆಗುತ್ತೆ. ವೆಲ್ಕಮ್ ಟು ಸೌಮ್ಯ ಪುತ್ತಿನ ಕನ್ನಡ ವ್ಲಾಗ್ಸ್. ನಮ್ಮ ಸೊಸೈಟಿಲಿ ಗಣಪತಿ ಕೂಡಿಸಿದ್ದು ಇವತ್ತು ಡೇ 4. ಇವಾಗ ಈವ್ನಿಂಗು ರಂಗೋಲಿ ಕಾಂಪಿಟೇಷನ್ ಇದೆ, ಕಲ್ಚರಲ್ ಪ್ರೋಗ್ರಾಮ್ಸ್ ಇದೆ, ಹಾಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ನು ಇದೆಯಂತೆ. ಸೊ ಇದೆಲ್ಲ 7 PM ಆನ್ವರ್ಡ್ಸ್. ಬಟ್ ಇವಾಗ ರಂಗೋಲಿ ಕಾಂಪಿಟೇಷನ್ ಇದೆ, ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ. ಥೀಮ್ ಬಂದು ಗಣೇಶ ಅಂತೆ. ನೋಡೋಣ ಹೆಂಗೆ ಬರುತ್ತೆ ಅಂತ. ಅಂದರೆ ಪಾರ್ಟಿಸಿಪೇಷನ್ ಈಸ್ ಇಂಪಾರ್ಟೆಂಟ್, ಪ್ರೈಸ್ ಅಂತ ಏನು ಅಂದ್ಕೊಂಡಿಲ್ಲ. ಬಟ್ ಚೆನ್ನಾಗಿ ಬಂದರೆ ಸಾಕು ಅಂತ ಅಂದ್ಕೊಂಡು ಪ್ರಾಕ್ಟೀಸ್ ಮಾಡಿದ್ದೀನಿ. ಗೊತ್ತಿಲ್ಲ ಎಷ್ಟು ಮಟ್ಟಕ್ಕೆ ಬರುತ್ತೆ ಅಂತ. ಜಾದು ಇನ್ ಕಲ್ಚರಲ್ ಪ್ರೋಗ್ರಾಮ್ಸಲ್ಲಿ ನಾನು ವೃಂದ ಡ್ಯಾನ್ಸ್ ಮಾಡ್ತಿದ್ದೀವಿ. ಫಸ್ಟ್ ಟೈಮ್ ತಾಯಿ ಮಗಳು ಮಮ್ಮನ್ ಡಾಟರ್ ಅಂತ ಥೀಮ್ ಇಟ್ಕೊಂಡು ಇಬ್ಬರು, ಅಂದರೆ ಪರ್ಫೆಕ್ಷನ್ ಆ ಥರ ಏನೂ ಇಲ್ಲ, ಪರ್ಫೆಕ್ಟು ಅಲ್ಲ. ಫಸ್ಟ್ ಟೈಮ್ ಅವ್ರಿಗೆ ಸ್ಟೇಜ್ ಫಿಯರ್ ಹೋಗಲಿ ಅಂತ ಇಬ್ಬರು ಪರ್ಫಾರ್ಮೆನ್ಸ್ ಮಾಡ್ತಿದ್ದೀವಿ, ಪ್ರಾಕ್ಟೀಸ್ ಮಾಡಿದ್ದೀವಿ. ಗೊತ್ತಿಲ್ಲ ಹೆಂಗೆ ಬರುತ್ತೆ ಅಂತ. ಬಟ್ ನಾನು ಗ್ಲಿಮ್ಸ್ ಎಲ್ಲ ಶೇರ್ ಮಾಡ್ತೀನಿ ಆಯಿತಾ ನಿಮ್ಮ ಜೊತೆ. ಆ್ಯಂಡ್ ಇವಾಗ ರಂಗೋಲಿ ಕಾಂಪಿಟೇಷನ್ಗೆ ಹೋಗ್ತಾ ಇದ್ದೀವಿ. ಟೈಮಿಂಗ್ ಸಂಜೆ ಹೇಳಿದರು, ನಾನು ಹೋಗೋಷ್ಟರಲ್ಲಿ ಎಲ್ಲ ಬಂದು ಶುರು ಮಾಡಿದರು. ಇದು ಬಂದು ಪಾರ್ಟಿ ಹಾಲ್, ಅಂದರೆ ನಾವು ಗಣೇಶ ಎಲ್ಲಿ ಕೊಡಿಸಿದ್ದೀವೋ ಅದ್ರ ಎದುರುಗಡೆನೇ ರಂಗೋಲಿ ಬಿಡ್ತಾ ಇರೋದು. ಎಲ್ಲರಿಗೂ ಒಂದೊಂದು ಬಾಕ್ಸ್ ಕೊಟ್ಟಿದ್ರು, ಈ ಸೈಜ್ ತೊಗೊಂಡು ಒಬ್ಬೊಬ್ಬರಿಗೆ ಒಂದೊಂದು ಬಾಕ್ಸ್ ಕೊಟ್ಟಿದ್ರು. ಸೊ ಹೋಗಿ ಶುರು ಮಾಡ್ತಿದ್ದೀನಿ. ಎಲ್ಲರೂ ಚಾಕ್ಪೀಸಲ್ಲಿ ಬರ್ತಿದ್ರು, ನಾನು ಮಾತ್ರ ರಂಗೋಲಿ ಚುಕ್ಕಿ ಇಟ್ಟು ರಂಗೋಲಿ ಬಿಟ್ಟೆ. ಮತ್ತು ಇಲ್ಲಿ ಎಂತಂದರೆ ಮುಂದೆ ಕೂತಿರೋರಿಗೆ ಈ ಥರ ಎಲ್ಲ ಅಂದರೆ ಕಾಲು ಟಚ್ ಆಗುತ್ತೇನೋ ಅಥವಾ ಚಿಕ್ಕದಾಯ್ತಾ ಬಾಕ್ಸು, ಸ್ವಲ್ಪ ಹಿಂದೆ ಅದು ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಅದನ್ನು ಕೋಆರ್ಡಿನೇಟರ್ ಅಂದರೆ ಗಣೇಶ ಬಳಗ ಟೀಮ್ ಇತ್ತಲ್ಲ, ಅವರು ಶಿ ವಾಸ್ ಕ್ಲಾರಿಫೈಯಿಂಗ್, ಇಲ್ಲ ಇಷ್ಟೇ ಬಾಕ್ಸು, ಏನು ತಗಲಲ್ಲ ಅಂತ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಳ್ತಾಯಿದ್ರು ಅವರು. ಮತ್ತೆಂತ ಅಂದರೆ ನಾನು ರಂಗೋಲಿ ಡಿಟೈಲಾಗಿ ತೋರಿಸ್ಲಿಕ್ಕಾಗಲ್ಲ, ತುಂಬ ಲೆಂತಿ ವ್ಲಾಗ್ ಆಗಿಬಿಡುತ್ತೆ ಮತ್ತು ನೋಡೋಕ್ಕೂ ಒಂಥರ ಬೋರ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾನು ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಬಿಟ್ಟು ನಾನು ರಂಗೋಲಿ ಹಾಕೋದನ್ನು ತೋರಿಸ್ತೀನಿ. ಆ್ಯಂಡ್ ಆಲ್ರೆಡಿ ಇದನ್ನು ಶಾರ್ಟ್ಸ್ ಆಗಿ ನಾನು ಹಾಕಿದ್ದೀನಿ, ನೋಡಿ ಆಯಿತಾ. ಶಾರ್ಟ್ಸ್ ಎಲ್ಲ ಹೇಗೆ ಸ್ಟಾರ್ಟಿಂಗ್ ಚುಕ್ಕಿಯಿಂದ ಹಿಡಿದು ಫುಲ್ ಕಂಪ್ಲೀಟ್ ಆಗೋವರೆಗೂ ನಾನು ಶಾರ್ಟ್ಸ್ ಹಾಕಿದ್ದೀನಿ.
ಮತ್ತು ಈ ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅಂದರೆ ರಂಗೋಲಿ ಚುಕ್ಕೆಯಿಂದ ಹಿಡ್ದು ಮತ್ತು ಡ್ಯಾನ್ಸ್ ಮಾಡಲಿಕ್ಕೆ ಎಲ್ಲ ಅಮ್ಮ ಮಕ್ಕಳು ಮನೆಯವರು ಎಲ್ಲ ಸಪೋರ್ಟು ಮಾಡಿದ್ರು ಆಯಿತಾ. ನನ್ನ ಮಗ ನನ್ನ ಮಗಳು ಎಲ್ಲ ಬಂದು ಫುಲ್ ಕಂಪ್ಲೀಟ್ ಆಗೋವರೆಗೂ ನಿಂತ್ಕೊಂಡಿದ್ರು. ಅಮ್ಮ ಈ ಕಲರ್ ಹಾಕು, ಹಿಂಗೆ ಕಾಂಬಿನೇಷನ್ ಹಾಕು, ಕಲರ್ ಚೂಸ್ ಮಾಡ್ತಿದ್ರು. ಗೋಲ್ಡ್ ಕಲರು, ಯೆಲ್ಲೋ ಆ್ಯಂಡ್ ಆರೆಂಜ್ ಚೆನ್ನಾಗಿರುತ್ತೆ ಅಂತ ಅವರೆಲ್ಲ ಹೇಳ್ತಾಯಿದ್ರು. ಸೊ ಅವ್ರ ಹೆಲ್ಪ್ ಇಲ್ದಿರ ನಾನು ಏನೂ ಮಾಡೋಕ್ಕಾಗಲ್ಲ. ಸೊ ಮನೆಯವ್ರ ಸಪೋರ್ಟು 100 ಅಲ್ಲ 1000% ಇದೆ. ಸೊ ಅದಕ್ಕಾಗಿ ನಾನು ಇಷ್ಟು ಖುಷಿಯಾಗಿ, ಇಷ್ಟು ಹ್ಯಾಪಿಯಾಗಿ ಅಂದರೆ ಲೈಫಲ್ಲಿ ಮೊದಲೆಲ್ಲ ಮಾಡಿರಲಿಲ್ಲ. ಸೊ ಈಗ ಚಾನ್ಸ್ ಸಿಕ್ಕಿದೆ, ಯುಟಿಲೈಸ್ ಮಾಡ್ಕೊಳ್ಳೋಣ, ನಮ್ಮ ಸರೌಂಡಿಂಗ್ಸಲ್ಲಿ ಯೂಸ್ ಮಾಡೋಣ, ಒಂದು ಹ್ಯಾಪಿನೆಸ್ ಇರಲಿ ಅಂತ ಹೇಳಿಬಿಟ್ಟು ಒಂದು ಇರಲಿ ಟ್ರಯಲು ಲೈಫಲ್ಲೆಲ್ಲ ಒಂದು ಇರಲಿ ಗೋಲ್ಸ್. ಯಾವಾಗ ಯಾವ ಟೈಮಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ. ಐ ಮೀನ್ ಕಾಲೇಜ್ ಡೇಸಲ್ಲೆಲ್ಲ ನಾನು ಇದೇನು ಪಾರ್ಟಿಸಿಪೇಟ್ ಎಲ್ಲ ಮಾಡಿರಲಿಲ್ಲ. ಸೊ ಇವಾಗ ಚಾನ್ಸ್ ಸಿಕ್ಕಿದೆ, ಯಾಕೆ ಯುಟಿಲೈಸ್ ಮಾಡ್ಕೋಬಾರ್ದು ಅಂತ ಹೇಳಿಬಿಟ್ಟು ಎಲ್ಲದರಲ್ಲೂ ಸುಮ್ಮನೆ ಹೋಗಿ ಮುನ್ನುಗ್ಗುವ ಅಂತ ಹೋಗ್ತಾ ಇರೋದು. ಮತ್ತು ನಮ್ಮ ತಾಯಿಗೆ ಈ ನಡುವೆ ಒಂದು ಸ್ವಲ್ಪ ಕಾಲು ನೋವು ಹೆಚ್ಚೇ ಇದೆ. ಪಾಪ ಈ ಒಂದು ಬಂದವರು ಆಲ್ಮೋಸ್ಟ್ 1 ಅವರ್, ಮೋರ್ ದ್ಯಾನ್ 1 ಅವರ್ ಆಯಿತಾ ನಿಂತ್ಕೊಂಡಿದ್ರು ಫುಲ್ ಕಂಪ್ಲೀಟ್ ಆಗೋವರೆಗೂ. ಚೆನ್ನಾಗಿದೆ, ಬಾರ್ಡರ್ ಲೈನ್ ನೋಡು ಅಂತೆಲ್ಲ, ಈ ಕಲರ್ ಹಾಕು, ಆ ಕಲರ್ ಹಾಕು ಅಂತ, ಕಾಂಬಿನೇಷನ್ ಹಾಕು ಅಂತ ಅಮ್ಮ ಸಹ ಬಂದು ನಿಂತ್ಕೊಂಡೆಲ್ಲ ಹೆಲ್ಪ್ ಮಾಡ್ತಿದ್ರು. ಅಂದರೆ ಐಡಿಯಾಸು ಸಜೆಷನ್ಸ್ ಎಲ್ಲ ಕೊಡ್ತಿದ್ರು. ಮನೇಲಿವ್ರು ಎಲ್ಲರೂ 100% ಅಲ್ಲ, ನಾನು ಆಗಲೇ ಹೇಳ್ದಂಗೆ 1000% ದೇ ಆರ್ ಸಪೋರ್ಟಿಂಗ್. ಗಣೇಶ ಅಮ್ಮ ಗಣೇಶ ರಂಗೋಲಿ ಹಾಕ್ತಾರೆ. ಪಾರ್ಟಿಸಿಪೇಟ್ ಮಾಡ್ತಿರೋದು ರಂಗೋಲಿ ಕಾಂಪಿಟೇಷನಲ್ಲಿ. ಬಂದಿಲ್ಲ ಅಂತ ಹೇಳಿದ್ರು ನನ್ನ ತಕ್ಕ ಮಟ್ಟಿಗೆ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಮಾಡಿದ್ದೀನಿ, ಖುಷಿ ಇದೆ. ಇದು ಐ ಮೀನ್ ಕಲರಿಂಗ್ ಎಲ್ಲ ನನಗೆ ಖುಷಿ ಇದೆ. ನೋಡೋಣ ರಿಸಲ್ಟ್ ಏನಾಗುತ್ತೆ ಅಂತ. ಬಟ್ ರಿಸಲ್ಟ್ ಏನೇ ಇದ್ರು ಐ ಆಮ್ ಹ್ಯಾಪಿ ವಿತ್ ಮೈ ವರ್ಕ್ ಆ್ಯಕ್ಚುಲಿ. ಇವಾಗ ಕಲ್ಚರಲ್ ಪ್ರೋಗ್ರಾಮ್ ಇದೆ.
ಅದರಲ್ಲಿ ನಂದು ನನ್ನ ಮಗಳದು ಡ್ಯಾನ್ಸ್ ಇದೆ. ಫಸ್ಟ್ ಟೈಮ್ ಆ್ಯಕ್ಚುಲಿ ಮಾಮ್ ಆ್ಯಂಡ್ ಡಾಟರು. ಆ್ಯಕ್ಚುಲಿ ನಾನು ಸ್ಟೇಜ್ ಮೇಲೆ ಹತ್ತಿರೋದೇ ತುಂಬ ವರ್ಷಗಳ ನಂತರ. ಯಾವಾಗೂ ನನ್ನ ಕಸಿನ್ ಮದುವೆ ಟೈಮಲ್ಲಿ ಮಾಡಿದ್ದಷ್ಟೇ, ಆಮೇಲೆ ಡ್ಯಾನ್ಸೇ ಮಾಡಿಲ್ಲ. ಸೊ ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ನಾನು ನನ್ನ ಮಗಳು ಮಾಡ್ತಿದ್ವಿ. ನಂಗೆ ತುಂಬಾ ನರ್ವಸ್ ಆಗ್ತಿದೆ. ನಿಮ್ಗೆ ನಾನು ಮಾತಾಡೋದ್ರಲ್ಲೇ ಗೊತ್ತಾಗ್ಬೋದು, ತಡವರಿಸ್ತಾ ಇದ್ದೀನಿ. ನೋಡೋಣ ಸ್ಟೇಜಲ್ಲಿ ಯಾವುದು ಸ್ಟೆಪ್ ಮರಿದಿರಾ ನೀಟಾಗಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಗ್ಲಿಮ್ಸ್ನ ಶೇರ್ ಮಾಡ್ತೀನಿ, ಆಯಿತಾ? ಮತ್ತು ನಾನು ಡ್ಯಾನ್ಸ್ ಮಾಡ್ತಿರೋ ಸಾಂಗ್ ಬಂದು ಜಸ್ಟ್ ಮಾತಲ್ಲಿ ಪಿಕ್ಚರ್ದು, ಅದೇ ರಮ್ಯಾ ಮತ್ತು ಸುದೀಪ್ ನಟಿಸಿದ್ರಲ್ಲ ಆ ಮೂವಿದು ಎಲ್ಲೋ ಜಿನುಗುಳು ನೀರು ಅಂತ ಇದೆಲ್ಲ ಆ ಸಾಂಗ್ದು. ಇದು ನಾನು ಫುಲ್ ತೊಗೊಂಡಿಲ್ಲ ಸಾಂಗ್, 5 minutes ಏನೋ ಇದೆ. ನಾನು ಅದರಲ್ಲಿ ಒಂದು ಪಲ್ಲವಿ ಮತ್ತು ಒಂದು ಚರಣ ಮಾತ್ರ ತೊಗೊಂಡಿದ್ದೀನಿ. ಬಿಕಾಸ್ ನಾನು ನನ್ನ ಮಗಳು ಎಲ್ಲ ಲಾಸ್ಟ್ ಮೂಮೆಂಟಲ್ಲಿ ಡಿಸೈಡ್ ಮಾಡಿದ್ದು. ಕೆಲಸದಿಂದ ಬಂದು ಅವಳು ಸಹ ಸಂಜೆ ಎಲ್ಲ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಲಿಕ್ಕೆಲ್ಲ ಕಷ್ಟ ಆಗ್ತಿತ್ತು. ನಾವು ಡಿಸೈಡ್ ಮಾಡಿದೆ ಲಾಸ್ಟ್ ಮೂಮೆಂಟಲ್ಲಿ ಒಂದ್ಸಲ ಟ್ರೈ ಮಾಡೋಣ ಅಂತ. ಸೊ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ, ಹೋಪ್ ನಾನು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸಪೋಸ್ ಚೆನ್ನಾಗಿ ಬಂದಿಲ್ಲ ಅಂದರೆ ದಯವಿಟ್ಟು ಜಡ್ಜ್ ಮಾಡಬೇಡಿ, ಆಯಿತಾ? ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ನಾನು ಪರ್ಫಾರ್ಮ್ ಮಾಡ್ತಾ ಇರೋದು. ಮತ್ತೆ ಡ್ರೆಸ್ ಬಂದು ನನ್ನ ಮಗಳ ಔಟ್ಫಿಟ್ಗೆ ಮ್ಯಾಚ್ ಆಗಲಿ ಅಂದ್ಬಿಟ್ಟು ನಾನು, ಇವಳದು ಲಾಂಗ್ ಗೌನು, ಸೊ ನಾನು ಅವಳದಕ್ಕೆ ಮ್ಯಾಚ್ ಆಗಲಿ ಅಂದ್ಬಿಟ್ಟು ಇರೋದ್ರಲ್ಲೇ ನಂದು ಲಾಂಗ್ ಗೌನ್ ಹಾಕೋಣ ಪರ್ಫಾರ್ಮ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಇಬ್ರು ಒಂದೇ ದೊಡ್ಡ, ನೋಡಿ ಅವಳು ಹೆಚ್ಚಿದಂಗೆ ಇಬ್ರು ಹಿಂಗೆ ಹಾಕೊಂಡಿದೀವಿ. ಮತ್ತು ಆ್ಯಕ್ಚುಲಿ ಇದು ನಾನು ಹೇಳಿದ್ನಲ್ಲ ಲಾಸ್ಟ್ ಮೂಮೆಂಟಲ್ಲಿ ಡಿಸೈಡ್ ಮಾಡಿದ್ದು ಅಂತ. ಜಸ್ಟ್ 2.5 ಆಲ್ಮೋಸ್ಟ್ 3 days ಇಲ್ಲ, ಸಂಜೆ ಗೊತ್ತಾಗಿದೆ ಇನ್ನು 2 days ಇದೆ ಪರ್ಫಾರ್ಮ್ ಮಾಡಲಿಕ್ಕೆ ಅಂತ. ಸೊ ಕೊರಿಯೋಗ್ರಾಫರ್ ಸಹ ನಾವೇ, ಅಂದರೆ ಕನ್ನಡ ಸಾಂಗ್ಗೆ ಮಾಡಬೇಕು ಅಂತ ನಾವೇ ಕೊರಿಯೋಗ್ರಾಫ್ ಮಾಡಿಕೊಂಡು ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀವಿ. ಏನಾಗಿದೆ ಅವಳು ನೋಡಿ ಆ ಕಡೆಯಿಂದ ಇನ್ನೂ ಡ್ರೆಸ್ ತೋರಿಸಿ ಅಂತ ಹೇಳ್ತಾ ಇದ್ದಾಳೆ. ಸೊ ಹೆಂಗೆ ಬರುತ್ತೋ ಗೊತ್ತಿಲ್ಲ, ಹೋಪ್ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ಫಿಂಗರ್ ಕ್ರಾಸ್ ಮಾಡಿ ಇಟ್ಕೊಂಡಿದ್ದೀನಿ. ಜಸ್ಟ್ ನಮ್ಮ ಸೊಸೈಟಿಗೆ ಅಷ್ಟೇ, ಕಾಂಪಿಟೇಷನ್ ಅಲ್ಲ, ಸೊಸೈಟಿಲಿ ಪರ್ಫಾರ್ಮ್ ಮಾಡ್ತಿದ್ದೆ. ಬಟ್ ಸ್ಟಿಲ್ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತಿದ್ದು ತುಂಬ ಜನ ನೋಡ್ತಾರೆ. ಸೊ ಸ್ವಲ್ಪ ನರ್ವಸ್ನೆಸ್ ಇದ್ದೇ ಇರುತ್ತೆ. ಲೆಟ್ಸ್ ಸಿ, ಹೋಪ್ ಫಾರ್ ದ ಬೆಸ್ಟ್. ಮತ್ತೆ ಎಂತಂದರೆ ಆ್ಯಕ್ಚುಲಿ ವೃಂದಾಗೆ ಸ್ಟೇಜ್ ಫಿಯರ್ ಹೋಗಲಿ ಅಂತ ಹೇಳಿಬಿಟ್ಟು ಈ ಸ್ಟೇಜ್ ಪರ್ಫಾರ್ಮೆನ್ಸಲ್ಲೆಲ್ಲ ಮಾಡಿದ್ರೆ ಸ್ಟೇಜ್ ಫಿಯರ್ ಹೋಗುತ್ತೆ ಮುಂದಕ್ಕೆಲ್ಲ ಅಂತ ಹೇಳ್ಬಿಟ್ಟು. ಬಿಕಾಸ್ ನನಗೆ ಸ್ಟೇಜ್ ಫಿಯರ್ ಇದೆ, ಸೊ ಅವಳಿಗೆ ಅದಕ್ಕೆ ಬರಬಾರ್ದು ಅಂದ್ಬಿಟ್ಟು ಈಗಲಿಂದನೇ ಮಾಡಿಸಿ ಸ್ಟೇಜ್ ಮೇಲೆ ನಿಲ್ಸಿ ಮಾಡ್ಸೋಣ ಅಂತ. ಫಸ್ಟ್ ಹೇಳಿದ್ಲು ನಾನೊಬ್ಬಳೇ ಮಾಡ್ತೀನಿ ಅಂತ, ಬಟ್ ಆಮೇಲೆ ಇಲ್ಲ ನೀನು ಬಂದರೆ ನಾನು ಮಾಡ್ತೀನಿ ಅಂತ ಹೇಳೋದು. ಸೊ ಹಾಗೆ ಲಾಸ್ಟ್ ಮೂಮೆಂಟಲ್ಲಿ ಆಯಿತು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ನಮ್ಮಿಬ್ಬರಿಗೆ ಅಡ್ಜಸ್ಟ್ ಆಗೋಂಗೆ ಕನ್ನಡ ಸಾಂಗ್ ತೊಗೊಂಡು ಒಂದು ಚರಣ ಒಂದು ಸಾಂಗಲ್ಲಿ ಅರ್ಧ ಅದು ತೊಗೊಂಡು ಮಾಡ್ತಿದ್ದೀವಿ. ನೋಡೋಣ ಹೆಂಗೆ ಬರುತ್ತೆ ಅಂತ. ಪುಟ್ಟ ಮಕ್ಕಳಿಂದ ಹಿಡಿದು ಫುಲ್ಲು ಏಜ್ ಆಗಿರೋವರೆಗೂ ಎಲ್ಲರೂ ಭಾಗವಹಿಸಿದ್ರು, ಪರ್ಫಾರ್ಮ್ ಮಾಡಿದರು. ಅಂದರೆ ಹಾಡು, ಡ್ಯಾನ್ಸಲ್ಲೂ ಅಷ್ಟೇ, ಕ್ಲಾಸಿಕಲ್ ಡ್ಯಾನ್ಸು ಮತ್ತು ರ್ಯಾಪ್ ಸಾಂಗು, ರ್ಯಾಪ್ ಡ್ಯಾನ್ಸ್ ಅಂತ ಡಿಸ್ಕೋ ಡ್ಯಾನ್ಸು, ಆ ಥರ ವೆರೈಟಿ ಆಫ್ ಪರ್ಫಾರ್ಮೆನ್ಸ್ ಎಲ್ಲ ಇತ್ತು. ಅದು ತುಂಬ ಲೆಂತಿ ಆಗುತ್ತೆ, ಎಲ್ಲ ಡೀಟೇಲಾಗಿ ಹಾಕಾದ್ರೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಗ್ಲಿಮ್ಸಸ್ ಮಾತ್ರ ಶೇರ್ ಮಾಡ್ತಾಯಿದ್ದೀನಿ ನಾನು. ಮತ್ತು ತುಂಬ ಚೆನ್ನಾಗಿತ್ತು, ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ ನಾವು ಎಲ್ಲರೂ, ಸೊಸೈಟಿಲಿ ಎಲ್ಲರೂ ಸಹ ತುಂಬ ಎಂಜಾಯ್ ಮಾಡಿದ್ರು. ಮತ್ತು ಈ ಕಲ್ಚರಲ್ ಪ್ರೋಗ್ರಾಮ್ಸ್ ಎಂಥ ಕಾಂಪಿಟೇಷನ್ ಅಂತ ಅಲ್ಲ, ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ಗೆ ಅಂತ ಇದ್ದಿದ್ದು. ಆದರೆ ಮಕ್ಕಳು ಭಾಗವಹಿಸಿದ ಮಕ್ಕಳಿಗೆ ಎಲ್ಲರಿಗೂ ಸಹ ಒಂದು ಕಾನ್ಸಲೇಷನ್ಸ್ ಪ್ರೈಸ್, ಅಂದರೆ ಪುಟಾಣಿ ಮಕ್ಕಳಿಂದ ದೊಡ್ಡವ್ರವ್ರಿಗೂ ಅಂದರೆ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಮಕ್ಳಿಗೂ ಕಾನ್ಸಲೇಷನ್ಸ್ ಪ್ರೈಸಸ್ ಕೊಟ್ಟರು. ಇವನ್ ವೃಂದಾಗೆ ಎಂಥ ಕ್ಲೇಯಲ್ಲಿ ಗಣೇಶ ಮೇಕಿಂಗ್ ಇತ್ತು, ಅವಳಿಗೆ ಸಹ ಕಾನ್ಸಲೇಷನ್ ಪ್ರೈಸ್ ಸಿಕ್ತು ಅವಳಿಗೂ. ಅವಾಗ ಅಪ್ಪ ಮತ್ತೆ ಮಗ ಬಂದ್ಬಿಟ್ಟು ಡಾನ್ಸ್ ಮಾಡಿದ್ರು. ಈಗ ಅಮ್ಮ ಮತ್ತೆ ಮಗಳು ಬಂದ್ಬಿಟ್ಟು ಒಂದು ಡಾನ್ಸ್ ಪರ್ಫಾರ್ಮೆನ್ಸ್ ಮುಂದೆ ತಂದಿದ್ದಾರೆ. मदर पर आना था इंట్లో రకడం ఎంత చెప్పట్లా ಹಳೆ ಪ್ರೋಗ್ರಾಮ್
ಮಿಸ್ ಕಾಂಪಿಟೇಷನ್ ಯಾವ್ದಕ್ಕೆ ಕೊಟ್ಟಿದ್ದು? ಕ್ರಾಫ್ಟ್ಗೆ ಗಣೇಶ ಮೇಕಿಂಗ್ ಇದನ್ನ ಕಳಗಿದೆ ಇಲ್ಲಾಡ್ ಕೂತ್ಕೊಳಕ. ಓಕೆ. ಸೊ ಇದಾಗಿತ್ತು 3rd and 4th ಡೇ ಆಫ್ ಗಣೇಶ ಫೆಸ್ಟಿವಲ್ ಸೆಲೆಬ್ರೇಷನ್ ವ್ಲಾಗ್. ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವ್ಲಾಗ್ ಬಂದು ಗಣೇಶ ವಿಸರ್ಜನೆಯ ವ್ಲಾಗ್. ಸೊ ಸಿ ಯು ನೆಕ್ಸ್ಟ್ ವ್ಲಾಗ್.